ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸಿಎಂ ಡಿನ್ನರ್ ಸಭೆ ಇನ್ಸೈಡ್ ಸ್ಟೋರಿ ಇದು. ರಾಜ್ ನ್ಯೂಸ್ ನಲ್ಲಿ ಸಭೆಯ ಇನ್ಸೈಡ್ ಫುಲ್ ಸ್ಟೋರಿಯನ್ನ ತೋರಿಸಲಾಗುತ್ತೆ. ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸಿಎಂ ಡಿನ್ನರ್ ಸಭೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿ ಚರ್ಚೆ ಆಯಿತು, ಸಿಎಂ ಹಾಗೆ ಡಿಸಿಎಂ ಕಳಗ ಹೇಗಿದೆ, ಸಿಎಂ ಕುರ್ಚಿಯ ವಿಚಾರವಾಗಿ ಹಾಗೆ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆಯ ವಿಚಾರವಾಗಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಗಾದಿಗೆಯ ವಿಚಾರವಾಗಿ ರಾಜ್ ನ್ಯೂಸ್ ನಲ್ಲಿ ಇನ್ಸೈಡ್ ನ ಫುಲ್ ಸ್ಟೋರಿ ಇದು. ಪ್ರಮುಖವಾಗಿ ಡಿನ್ನರ್ ಸಭೆಯಲ್ಲಿ ಸಿಎಂ ಕುರ್ಚಿ ಕಾಳಗದ ಮೀಟಿಂಗ್ ನಡೆದಿದೆ. ಡಿನ್ನರ್ ಸಭೆಯಲ್ಲಿ ಯಾವೆಲ್ಲ ರೀತಿಯ ವಿಷಯಗಳು ಚರ್ಚೆ ಆಯಿತು ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡುತ್ತೆ. ಎಲ್ಲ ರಾಜಕೀಯ ನಾಯಕರು ಒಗ್ಗಟ್ಟಾಗಿ ಸೇರಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ಬಿಟ್ರು ಅಂದ್ರೆ ಅಲ್ಲಿ ರಾಜಕೀಯ ಮಾತಿಲ್ಲ ಅಂತಿಲ್ಲ, ಏನಾದ್ರೂ ಒಂದು ರಾಜಕೀಯ ಮಾತು ಇದ್ದೇ ಇರುತ್ತೆ. ಡಿನ್ನರ್ ಸಭೆಯಲ್ಲಿ ಸಿಎಂ ಕುರ್ಚಿಯ ಕಾಳಗದ ಮೀಟಿಂಗ್ ಆಗಿದೆ. ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಚರ್ಚೆಯನ್ನ ನಡೆಸಿರುವಂತದ್ದು. ಹೈಕಮಾಂಡ್ ಮುಂದೆ ಪವರ್ ಶೇರ್ ಒಪ್ಪಂದ ಆಗಿಲ್ಲ, ಸಿಎಂ ಆಯ್ಕೆಯ ವೇಳೆ ಯಾವುದೇ ಒಪ್ಪಂದ ನಡೆದಿಲ್ಲ, ಇಷ್ಟು ವರ್ಷ ಎನ್ನುವಂತಹ ಯಾವುದೇ ಒಪ್ಪಂದ ಕೂಡ ನಡೆದಿಲ್ಲ. ಕಾಂಗ್ರೆಸ್ ಒಳಗೆ ಪವರ್ ಶೇರ್ ಅಂತ ಮಾತಾಡ್ತಾರೆ, ಅದಕ್ಕೆ ನಾನು ಏನ್ ಮಾಡ್ಲಿ? ದೆಹಲಿ ಚುನಾವಣೆ ಇದೆ, ಮಾರ್ಚ್ ನಲ್ಲಿ ಬಜೆಟ್ ಮುಂದೆ ಮಂಡಿಸಬೇಕಿದೆ, ಅದಕ್ಕೂ ಮೊದಲು ಪುನರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಕೇಳ್ತೇನೆ, ಹೈಕಮಾಂಡ್ ಅವರು ಏನ್ ಮಾಡ್ತಾರೋ ನೋಡೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯನವರ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸ್ಥಾನದ ವಿಚಾರವಾಗಿ ಒಂದು ಒಪ್ಪಂದ ಆಗ್ಬಿಟ್ಟಿದೆ. 2.5 ವರ್ಷ ಡಿಕೆ ಶಿವಕುಮಾರ್, 2.5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಮಾತು, ಅದರ ಜೊತೆಗೆ ಸಿಎಂ ಕುರ್ಚಿ ಖಾಲಿ ಆಗುತ್ತೆ ಅನ್ನುವಂತಹ ವಿಚಾರ. ಮೊದಲೇ ಸಂಘಟನೆಕಾರನಾಗಿ ಈಗಾಗಲೇ ಡಿಸಿಎಂ ಹುದ್ದೆ ಅಲಂಕಾರ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗ್ತಾರೆ ಅನ್ನುವ ಊಹಾಪೋಹ, ಅದೆಲ್ಲ ಕೂಡ ಮಾತುಗಳಷ್ಟೇ. ಆದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಮಾತುಕತೆ ಆಗಿಲ್ಲ. ಹೈಕಮಾಂಡ್ ಜೊತೆ ಮಾತನಾಡ್ತೀರಿ, ಏನ್ ಹೇಳ್ತಾರೆ ನೋಡೋಣ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಡಿನ್ನರ್ ಸಭೆಯಲ್ಲಿ. ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗಿರುತ್ತೆ, ಆದ್ರೆ ಸಿಎಂ ಕುರ್ಚಿಯ ವಿಚಾರ ಮತ್ತಷ್ಟು ಪದೇ ಪದೇ ಯಾವಾಗಲೂ ಕೂಡ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಜವಾಗ್ಲೂ ಕೂಡ ಒಪ್ಪಂದದ ಸುಳಿವನ್ನ ಡಿಕೆ ಶಿವಕುಮಾರ್ ಕೊಟ್ಟಾದ ನಂತರವಾಗಿ ಸಾಕಷ್ಟು ಕುತೂಹಲ ಕೇಳಿಸ್ತಾನೆ ಇತ್ತು. ನಿಜವಾಗ್ಲೂ ಕೂಡ ಸಿಎಂ ಸ್ಥಾನ ಬದಲಾಗುತ್ತಾ, ಹಂಚಿಕೆ ಆಗಿದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ ಪಾಳೆಯದಲ್ಲಿ ಆಗಾಗ ಮಾತುಕತೆಗಳು ನಡೀತಾ ಇರುತ್ತೆ. ಇದೇ ವಿಚಾರವಾಗಿ ಈಗ ಡಿನ್ನರ್ ಸಭೆಯಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರವನ್ನ ಸಿದ್ದರಾಮಯ್ಯನವರ ಬಳಿ ಅವರ ಆಪ್ತ ಬಣದವರು ಕೇಳಿಸ್ಕೊಂಡಿರುವಂತದ್ದು. ಅಂದ್ರೆ ಒಂದು ಸಿಎಂ ಒಂದು ಅಹಿಂದ ವರ್ಗದ ನಾಯಕ, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ರೀತಿಯಲ್ಲಿ ಕೆಲವೊಂದು ಜನಪರ ಯೋಜನೆಗಳನ್ನ ಭಾಗ್ಯಗಳ ಸರದಾರ ಅಂತ ಕರೆಸ್ಕೊಳ್ಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಇಳಿದು ಬಿಟ್ರೆ ಎಲ್ಲೋ ಒಂದು ಕಡೆ ಅಹಿಂದ ವರ್ಗದ ಆ ಸ್ಟ್ರಾಂಗೆಸ್ಟ್, ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿಚಾರವಾಗಿ ಧ್ವನಿ ಎತ್ತುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಾಕಷ್ಟು ನಾಯಕರು ಕೂಡ ಮಾತನಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಆಪ್ತರ ಜೊತೆ ಒಂದು ಕಡೆ ಮಹತ್ವದ ಚರ್ಚೆನ ನಡೆಸಿರುವಂತದ್ದು ಸಿದ್ದರಾಮಯ್ಯನವರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಈಗಾಗಲೇ ಸದ್ಯಕ್ಕೆ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಒಪ್ಪಂದ ಆಗಿದೆ, ಇನ್ನ 2.5 ವರ್ಷ ಮಾತ್ರ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ, ಉಳಿದ ಇನ್ನ ಅವಧಿ ಮುಂದಕ್ಕೆ ಡಿಕೆ ಶಿವಕುಮಾರ್ ಆಗಿರ್ತಾರೆ, ಈ ತರದ ಮಾತುಗಳು ಹರಿದಾಡ್ತಾ ಇತ್ತು. ಆದ್ರೆ ಡಿನ್ನರ್ ಸಭೆಯಲ್ಲಿ ಇವೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ನಿನ್ನೆ ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆ ಮಾಡಿಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಗೃಹ ಸಚಿವರಾಗಿರುವ ಪರಮೇಶ್ವರ್ ಮತ್ತೆ ಎಸ್.ಸಿ. ಮಹದೇವಪ್ಪ ಮತ್ತೆ ಕೆ.ಎನ್. ರಾಜಣ್ಣ, ಈ ಒಂದು ಏನು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದ ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆ ಮಾಡಿಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು, ಅದು ರಾಜ್ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಏನು ಒಂದ್ ಕಡೆ ಸಿಎಂ ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಎಲ್ಲೋ ಒಂದ್ ಕಡೆ 50-50 ಮಾತುಕತೆ ಆಗಿದೆ ಅನ್ನುವಂತ ಮಾತುಗಳು ಕೂಡ ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಸುದ್ದಿಯಲ್ಲಿತ್ತು. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಆ ಬಗ್ಗೆ ಸುಳಿವನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರನ್ನ ತಿರಸ್ಕಾರ ಮಾಡಿದ್ರು. ಇದೀಗ ಈ ಒಂದು ಸಂದರ್ಭದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ನಲ್ಲಿ ಕೂಡ ಆಪ್ತ ಸಚಿವರಿಗೂ ಕೂಡ
ಸಿದ್ದರಾಮಯ್ಯವರು ಹೇಳಿದ್ದಾರೆ ಈ ಬಗ್ಗೆ ಅನ್ನುವಂತ ಮಾಹಿತಿ ಕೂಡ ರಾಜ್ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಒಂದ್ ಕಡೆ ಏನು ಯಾವುದೇ ರೀತಿ ಒಪ್ಪಂದ ಕೂಡ ಆಗಿಲ್ಲ. ಆ ಒಂದು ಅಗತ್ಯ ಅಂದ್ರೆ ಆ ಒಂದು ಸಂದರ್ಭಕ್ಕನುಸಾರವಾಗಿ ಹೈಕಮಾಂಡ್ ನಾಯಕರು ಅದನ್ನ ಬೇರೆ ಬೇರೆ ವಿಚಾರಗಳನ್ನ ಹೇಳುವ ಮುಖಾಂತರ ಅದನ್ನ ಸರಿದೂಗಿಸುವಂತ ಪ್ರಯತ್ನ ಮಾಡಿದ್ದಾರೆ ಹೊರತು 50-50 ಅಂತಕ್ಕಂಥದ್ದು ಯಾವುದೇ ರೀತಿ ಮಾತುಕತೆ ಒಪ್ಪಂದ ಆಗೇ ಇಲ್ಲ ಅನ್ನುವಂತ ಮಾತನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಆಪ್ತ ಸಚಿವರಿಗೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ರಾಜ್ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಸಭೆ ಒಂದಿಷ್ಟು ಕ್ಲಾರಿಫಿಕೇಶನ್ ಮತ್ತೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಿಕ್ಕೆ ಮತ್ತೆ ಒಂದಿಷ್ಟು ರಣತಂತ್ರಗಳನ್ನ ಹೇರಲಿಕ್ಕೆ ಒಂದು ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿಕೊಂಡಿದ್ರು ಅನ್ನುವಂಥದ್ದು. ಯಾಕಂತಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಿದೇಶಿ ಪ್ರವಾಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸೇರಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಹಲವಾರು ಏನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣದವರು ಕೂಡ ಆಗಿರ್ಬೋದು ಮತ್ತೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಒಪ್ಪಂದ ಆಗಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದ್ರೆ ಆಪ್ತರಿಗೂ ಕೂಡ ಈ ಬಗ್ಗೆ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಅಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಹೈಕಮಾಂಡ್ ನಾಯಕರು ಮಾತ್ರ ಇರುವಂತ ವೇಳೆಯಲ್ಲಿ ಈ ರೀತಿಯಾಗಿರುತ್ತೆ ಏನಾದ್ರೂ ಒಪ್ಪಂದ ನಡೆದಿದೆಯಾ ಅನ್ನುವಂಥದ್ದು ಕೂಡ ಅವರ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೂ ಕೂಡ ಒಂದಿಷ್ಟು ಅನುಮಾನಗಳು ಕೂಡ ಇದ್ದು ಆ ಒಂದು ಅನುಮಾನಗಳಿಗೆ ತೆರೆ ಅಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯವರು ನಿನ್ನೆ ಮಾಡಿದ್ದಾರೆ ಅನ್ನುವಂಥದ್ದು ರಾಜ್ ನ್ಯೂಸ್ ಸಿಗ್ತಾ ಇದೆ ಮಾಹಿತಿ. ರೂಪಾ. ಎಸ್ ಬಸವರಾಜ್, ಪ್ರಮುಖವಾಗಿ ನೋಡಿ ಒಂದ್ ಕಡೆ ಈಗಾಗಲೇ ಸದ್ಯತೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಸ್ಥಾನದ ವಿಚಾರವಾಗಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ಗಿಂತ ಮುಂಚೆಯಿಂದನೂ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಂತವರಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತ ವಿಚಾರ ಸ್ವಲ್ಪ ಜನರಿಗೆ ಈಗಲೂ ಕೂಡ ಬಿಲ್ಕುಲ್ ಆಗ್ತಾ ಇಲ್ಲ. ಸೊ ಹೈಕಮಾಂಡ್ ನಾಯಕರ ತೀರ್ಮಾನ ಅನ್ನುವ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಅಡ್ಗೋಡೆ ಮೇಲೆ ದೀಪ ಇಡುವಂತಹ ಕೆಲಸನ ಇದು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಹೇಳಿಕೆ, ಅಥವಾ ಈಗಲೇ ಅಕಸ್ಮಾತ್ ಎಲ್ಲಾ ಗುಟ್ಟನ್ನ ಬಿಟ್ಕೊಟ್ರು ಕೂಡ ಇದು ವಿಪಕ್ಷದವರಿಗೆ ಆಹಾರವಾಗಬಹುದು ಅನ್ನುವಂತ ಒಂದು ಜಾಣ ನಡೆ ಇರ್ಬೋದಾ? ಖಂಡಿತ ರೂಪ. ಒಂದ್ ಕಡೆ ಈಗ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಒಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಕೆಲವೊಂದಿಷ್ಟು ಅಸಮಾಧಾನ ಇದ್ರೂ ಸಹಿತ ಅದನ್ನ ಸರಿದೂಗಿಸು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಒಗ್ಗಟ್ಟಿನಿಂದಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ಕೊಂತ ಹೋಗ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಈ ರೀತಿಯಾಗಿ ಏನಾದ್ರೂ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತ ನಿಟ್ಟಿನಲ್ಲಿದೆ. ಹಾಗಾಗಿ ಇದನ್ನ ಸರಿದೂಗಿಸುವಂತ ಪ್ರಯತ್ನ ಮಾಡೋಣ ಅನ್ನುವಂತ ನಿಟ್ಟಿಗೆ ಕೂಡ ಹೋಗ್ತಾ ಇರ್ಬೋದು ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಆಗ್ತದೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಒಗ್ಗಟ್ಟಿದ್ದೇವೆ ಅನ್ನುವಂಥದ್ದು ಪಡಿಸ್ತಾರೆ. ಆದ್ರೆ ಇತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಒಪ್ಪಂದ ಆಗಿದೆ ಅನ್ನುವಂಥದ್ದು ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ಹೇಳ್ತಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ತಿರಸ್ಕಾರ ಮಾಡ್ತಾರೆ. ಮತ್ತೆ ಅದನ್ನ ಒಂದಿಷ್ಟು ಸರಿಪಡಿಸುವಂತ ಪ್ರಯತ್ನ ಡಿಸಿಎಂ ಡಿ.ಕೆ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತ ಬಳಗಕ್ಕೆ ಒಂದು ಸ್ಪಷ್ಟನೆ ಕೊಟ್ಟು ಒಂದ್ ಕಡೆ ಬಹಿರಂಗವಾಗಿ ಯಾವುದೇ ರೀತಿ ಈ ರೀತಿಯಾಗಿ ಹೇಳಿಕೆ ಕೊಡುವಂತಿಲ್ಲ. ಈ ವಿಚಾರವನ್ನು ಏನಾದ್ರೂ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಹೈಕಮಾಂಡ್ ನಾಯಕರು ಅದನ್ನ ನಿರ್ಧಾರ ಮಾಡ್ತಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅನ್ನುವಂತ ಮಾತನ್ನು ಮಾತ್ರ ಹೇಳುವ ಮುಖಾಂತರ ಒಂದಿಷ್ಟು ಇದನ್ನ ಸರಿಪಡಿಸಿಕೊಂಡು ಒಂದು ಒಗ್ಗಟ್ಟಿನಿಂದ ಇದೀವಿ ಅನ್ನುವಂಥದ್ದನ್ನ ಮತ್ತೆ ವಿಪಕ್ಷಗಳಿಗೆ ಒಂದಿಷ್ಟು ಒಂದು ಅಸ್ತ್ರವಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಜಾಣತನದ ನಡೆ ಅಂತಾನೂ ಕೂಡ ಹೇಳ್ಬೋದು. ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಎಸ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಕಾಂಗ್ರೆಸ್ ಆಪ್ತರ ಜೊತೆಗಿನ ಈ ಡಿನ್ನರ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಎನ್ನುವಂತಹ ವಿಚಾರ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪವರ್ ಶೇರ್ ಒಪ್ಪಂದ ಆಗಿಲ್ಲ, ಸಿಎಂ ಆಯ್ಕೆ ವೇಳೆ ಇಷ್ಟು ವರ್ಷ ಎನ್ನುವಂತ ಯಾವುದೇ ಒಪ್ಪಂದ ನಡೆದಿಲ್ಲ ಎನ್ನುವ ವಿಚಾರವನ್ನ ಆಪ್ತರಿಗೆ ತಿಳಿಸಿದ್ದಾರೆ. ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಳೆದು ತೂಗಿ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಹೇಳಿದಂತೆ ಕೇಳಿ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದಿದ್ದೇನೆ, ಆದ್ರೆ ಇಷ್ಟು ವರ್ಷ ಅಂತ ಯಾರು ಕೂಡ ಹೇಳಿಲ್ಲ. ಸೊ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಒಳಗೆ ಪವರ್ ಶೇರ್ ಅಂತ ಮಾತನಾಡ್ತಾರೆ. ಆದ್ರೆ ನಾನು ಏನ್ ಮಾಡ್ಲಿ, ದೆಹಲಿ ಚುನಾವಣೆ ಇದೆ, ಬಜೆಟ್ ಮುಂದೆ ಮಂಡಿಸಬೇಕಾಗಿದೆ, ಅದಕ್ಕೂ ಮೊದಲು ಪುನರ್ರಚನೆಗೆ ಅವಕಾಶ ಕೂಡ ಕೇಳ್ತೇನೆ. ಹೈಕಮಾಂಡ್ ಅವರು ಏನ್ ಮಾತನಾಡ್ತಾರೆ ನೋಡೋಣ. ಸಿದ್ದರಾಮಯ್ಯನವರು ಈ ಮಾತು ಕೇಳಿ ಆಪ್ತರು ಸ್ವಲ್ಪ ಮಟ್ಟಿಗೆ ಸಮಾಧಾನ ಹಾಗೆ ಸಂತೋಷ ಕೂಡ ಪಟ್ಟಿದ್ದಾರೆ.